ಅವ್ರ ಕಡೆಯಿಂದ ಕೆಲಸ ಇವತ್ತು ಯಾಕಂದ್ರೆ ಅವ್ರಿಗೂ ಭಯ ಅದ ಸರಿಯಾಗಿ ವರ್ಕ್ ಮಾಡಿ ತೆಗೆದು ಹಾಕ್ತಾರಪ್ಪ ಅನ್ನೋದಕ್ಕಾಗಿ ಮೊದಲನೇಗೆ ಸೆಕ್ಯೂರಿಟಿ ಇಲ್ಲ, ಜಾಬ್ ಸೆಕ್ಯೂರಿಟಿ ಯಾರಿಗೂ ಇಲ್ಲ. ಹೀಗಾಗಿ ಅವ್ರು ಅವತ್ತೇನು ದುಡಿತಾರೆ ಅದ್ರ ಮೇಲೆ ಮೊದಲನೇಗಿತ್ತಪ್ಪ ಅಂತಂದ್ರೆ ಜಾಬ್ ಸೆಕ್ಯೂರಿಟಿ ಇರ್ತಿತ್ತು, ಒಬ್ಬರನ್ನ ತೆಗೆದ್ರೆ ಸುಲಭದ ಮಾತಿರಲಿಲ್ಲ. ಹೀಗಾಗಿ ಅವರು ಒಂದಿಷ್ಟು ಏನಪ್ಪ ಅಂತಂದ್ರೆ ಕೆಲಸ ಕಡಿಮೆ, ಪಗಾರ ಹೆಚ್ಚು ಬರಲಿ, ದಿನ ಜಾಸ್ತಿ ಪಗಾರ ಅಂದೆ ಅನ್ನೋ ಲೆಕ್ಕಕ್ಕೆ ಬಂದಿದ್ದರು ಸರ್ಕಾರಿ ನೌಕರರು. ಇವಾಗ ಸರ್ಕಾರದಲ್ಲಿ ನೌಕರಿಗಳು ಕೊಡೋದು ಬಂದು ಮಾಡಿದ್ದಾರೆ ಅಂದ್ಮೇಲೆ ಅವ್ರು ಏನಿದ್ರು ಪ್ರೈವೇಟ್ದಲ್ಲಿ ಬಂದು ಮಾಡಿ ಅವ್ರ ಜೊತೆಗೆ ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಯಾರನ್ನು ಸುಲಭವಾಗಿ ಕೊಡೋದಿಲ್ಲ, ಆದರೆ ಅದಕ್ಕೆ ತಕ್ಕಂಗೆ ಪೇಮೆಂಟ್ ಬೀಳಬೇಕಲ್ಲ ಅನ್ನೋದು ಸಹಜವಾದ ಮಾತು. ಮತ್ತಿನ್ನು ಸಹಜವಾಗಿ ನೀವು ಅನೇಕ ಸಲ ಚರ್ಚೆ ಮಾಡಿದ್ವಿ, ಅದನ್ನು ನೀವು ಚರ್ಚೆ ಮಾಡಿದಿರಿ. ಏನಪ್ಪ ಅಂದರೆ ಖಾಸಗಿಯವರು ತಮ್ಮ ಲಾಭದ ದೃಷ್ಟಿ ಇಟ್ಟುಕೊಂಡು ಅವ್ರು ಲಾಭ ಆದರೆ ಏನೋ ಒಂದಿಷ್ಟು ಹೆಚ್ಚು ಮಾಡುವವರು ಇಲ್ಲಾದರೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅದಕ್ಕಾಗಿ ಇವರೆಲ್ಲರ ಬದುಕು ಈ ಒಂದು ಅಂಗನವಾಡಿ ಮತ್ತು ಉಪನ್ಯಾಸಕರು ನಿಮ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ, ಶಿಕ್ಷಕರದ್ದು ಮಾಡಿದ್ದೀವಿ. ಅತಿಥಿ ಶಿಕ್ಷಕರದಂತೆ 1-2 ತಿಂಗಳು ಪೇಮೆಂಟ್ ಹೋಗಿಬಿಟ್ಟಿರ್ತದೆ, 2-3 ತಿಂಗಳಿಂದ ಮತ್ತು ಸರಿಯಾದ ಸಮಯಕ್ಕೆ ದುಡ್ಡು ಬರೋದಿಲ್ಲ ಅವ್ರಿಗೆ, ಈ ಒಂದು ಗುರುಗಳಿಗೆ, ಗುರುಮಾತೆಯರಿಗೆ. ಹೀಗಾಗಿ ಇವತ್ತು BEd DEd ಕಲಿಸೋದಪ್ಪ ಅಂದ್ರೆ ವೇಸ್ಟಪ್ಪ ಅನ್ನುವಂಥ ಮಟ್ಟಿಗೆ ಬಂದಿರ್ತಾ ಇದ್ದಾರೆ. ಯಾಕಂದರೆ ಉದ್ಯೋಗ ಸಿಕ್ಕರೆ ಮಾಡುವಂಥದ್ದು, ಉದ್ಯೋಗ ಸಿಗ್ತಾ ಇಲ್ಲ. ಹೀಗಾಗಿ ಅದರಲ್ಲೂ ಆರ್ಟ್ಸ್ ಮತ್ತು ಕಾಮರ್ಸ್ ಕಲಿಸೋದನ್ನು ಇತ್ತೀಚೆಗೆ ಕಡಿಮೆ ಮಾಡ್ತಾಯಿದ್ದಾರೆ. ನಾವು ನೋಡ್ತೀವಿ, ಸ್ಟ್ರೆಂಗ್ತು ಕಡಿಮೆ ಆಗಿದೆ ಇವತ್ತು. ಆರ್ಟ್ಸ್ ಕಲಿದಪ್ಪ ಅಂದ್ರೆ ಸುಮ್ಮನಪ್ಪ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ವೇಸ್ಟ್ ಆಫ್ ಎನರ್ಜಿ ಅಂತೇಳಿ, ವೇಸ್ಟ್ ಆಫ್ ಮನಿ ಅಂತೇಳಿ ಆಗೈತಿ. ಆರ್ಟ್ಸ್ ಸಬ್ಜೆಕ್ಟು ಚೆಂದಾಗಿ ಮಾತಾಡೋಕೆ ಅಷ್ಟೇ ಹೋಗ್ಯಪ್ಪ, ಉಳಿದೇನೂ ಇಲ್ಲ ಅದರಿಂದ ಅಂತೇಳಿ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಇವತ್ತೇನೋ ಆಶಾ ಕಾರ್ಯಕರ್ತೆಯರು ಇವತ್ತು ಬಂದಿದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇನ್ನು ಅಂಗನವಾಡಿ ಟೀಚರ್ಸು ಬರ್ಬೋದು, ಅದ್ರ ಜೊತೆಗೆ ಉಳಿದವರು ಬರ್ಬೋದು. ಅವ್ರದ್ದೆಲ್ಲ ಒಂದೇ ಬೇಡಿಕೆ, ಮಿನಿಮಮ್ ಪಗಾರ ನಮಗೆ ಕೊಡ್ರಿ, ನೀವು ನಮ್ಮ ಪರ್ಮನೆಂಟ್ ಆಗಿ ಮಾಡ್ಕೋಬೇಡ್ರಿ, ನಾವು ಬಂದ ದಿವಸ ಎಷ್ಟು ಬರ್ತೀವಿ ಅಷ್ಟೇ ಕೊಡ್ರಿ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಇದರರ್ಥ ಇವತ್ತು ಜಾಬ್ಗಳು ಎಷ್ಟು ಕಷ್ಟ ಸಿಗೋದು ಅನ್ನೋಂಥ ಅವ್ರಿಗೂ ಗೊತ್ತಿದೆ. ಹೀಗಾಗಿ ಸರ್ಕಾರ ಇದ್ದಿದ್ದು ಈ ದಿಶೆಯಲ್ಲೇ ಒಂದಿಷ್ಟು ಕಾಳಜಿ ವಹಿಸಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡ ಇವರಿಗೆಲ್ಲ ಮಿನಿಮಮ್ ಪೇಮೆಂಟ್ ಕೊಡುವಂಥದ್ದು. ಯಾಕಂದ್ರೆ ಅವ್ರ ಬದುಕಿಗೆ, ಯಾಕಂದರೆ ಹೇಳಿದ್ದಾರೆ ಈಗಾಗಲೇ ಪ್ರತಿಯೊಂದು ಕುಟುಂಬದಲ್ಲಿ 4-5ರಿಂದ 6 ಜನ ಇರ್ತಾರೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಏನೋ ಗ್ಯಾರಂಟಿಗಳಿಂದ ಒಂದಿಷ್ಟು ಅನುಕೂಲ ಆಗಿದೆ, ಇಲ್ಲಂತಲ್ಲ. ಭಾಳಷ್ಟು ಬಡ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಬಡ ಕುಟುಂಬಗಳಿಗೆ ಆಗಿರ್ಬೋದು, ಅದರಲ್ಲೂ ಗೃಹಲಕ್ಷ್ಮಿ ಒಂದು ಜೊತೆಗೆ ಈ ಒಂದು ಬಸ್ಸಿನ ಅನುಕೂಲ ಮಾಡಿಕೊಟ್ಟಿದ್ದು ಭಾಳಷ್ಟು ಈ ಒಂದು ಕುಟುಂಬಗಳಿಗೆ ಒಂದು ಹಗುರ. ಅದ್ರ ಜೊತೆ ಕರೆಂಟ್ ಬಿಲ್ಲನ್ನು ಕಡಿಮೆ ಬರೋದ್ರಿಂದಾಗಿ ಒಂದಿಷ್ಟು ಏನಪ್ಪ ಅಂದರೆ ಪ್ರತಿ ತಿಂಗಳು